ಸ್ನೇಹಿತರೆ, ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಿಲೆಬಿಫಿಕೇಷನ್ ಅನ್ನುವ ಒಂದು ಕಾನ್ಸೆಪ್ಟ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವ್ರಿ. ಇದು ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಅತಿ ಈಸಿಯೆಸ್ಟ್ ಟಾಪಿಕ್. ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಇಂಗ್ಲಿಷ್ ಗ್ರಾಮರ್ ಪ್ಲೇಲಿಸ್ಟನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪ್ಲೇಲಿಸ್ಟನ್ನು ಫಾಲೋ ಮಾಡಿರಿ. ಸಿಲೆಬಿಫಿಕೇಷನ್ ಅಂದರೆ ಏನು ನೋಡೋಣ. A syllable is a word or word segment that pronounced as a single sound. ಸಿಲ್ಯಾಬಲ್ ಅನ್ನೋದು ಒಂದು ಶಬ್ದ ರೀ, ಅಥವಾ ಶಬ್ದಗಳ ಗುಂಪು. ಅದನ್ನು ನಾವು ಉಚ್ಚಾರ ಮಾಡುವಾಗ ಸಿಂಗಲ್ ಸೌಂಡ್ ಅಂದರೆ ಒಂದೇ ಒಂದು ಸೌಂಡ್ನಲ್ಲಿ ಬರುವ ಹಾಗೆ ಉಚ್ಚಾರ ಮಾಡಬೇಕು. ಸ್ಪೆಲ್ಲಿಂಗ್ಗಳು ತುಂಬ ಇರ್ಬೋದು, ಆದರೆ ಉಚ್ಚಾರ ಮಾಡುವಾಗ ಏನು ಮಾಡಬೇಕು, ಸಿಂಗಲ್ ಸೌಂಡ್ನಲ್ಲಿ ಮಾತ್ರ ಉಚ್ಚಾರ ಆಗಿರ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ ರೀ, ಸಿಲೆಬಿಫಿಕೇಷನ್ ಅಂತ ಕರಿತೀವಿ. ಹೌದಾ? ಈಸಿಯಾಗಿ ಹೇಳಬೇಕಾಗಿತ್ತಂದ್ರೆ ಕೊಟ್ಟಂಥ ಶಬ್ದಗಳಲ್ಲಿ ಶಬ್ದಗಳನ್ನು ಡಿವೈಡ್ ಮಾಡೋದ್ರಿ. ಡಿವೈಡ್ ಮಾಡಿ ಅದನ್ನು ಕೌಂಟ್ ಮಾಡೋದು. ವಿ ಕ್ಯಾನ್ ಐಡೆಂಟಿಫೈ ದ ಸಿಲೆಬಲ್ ಈಸಿಲಿ. ದ್ಯಾಟ್ ಈಸ್ ವಿ ಕ್ಯಾನ್ ರೈಟ್ ವರ್ಡ್ ಇನ್ ಅ ಕನ್ನಡ ಆ್ಯಂಡ್ ಕೌಂಟ್ ದ ಲೆಟರ್ಸ್. ಇಲ್ಲಿ ಒಂದು ಬ್ರಾಕೆಟ್ನಲ್ಲಿ ಕಾನ್ಸೋನೆಂಟ್ ಲೆಟರ್ ಅಂತ ಅಷ್ಟ ಬಂದಿದೆ. ಹೌದಾ? ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ. ಸಿಲೆಬಿಫಿಕೇಷನಲ್ಲಿ 4 ಟೈಪ್ಸ್ ಇದೆ ರೀ. ಫಸ್ಟ್ ಒನ್ ಸಿಲೆಬಲ್. ಇದಕ್ಕೆ ನಾವು ಏನಂತ ಕರಿತೀವಿ, ಮೋನೋ ಸಿಲೆಬಲ್ ಅಂತಲೂ ಕರಿತೀವಿ. ಹೌದಾ? ಎರಡನೇದು 2 ಸಿಲೆಬಲ್, ಇಟ್ ಮೀನ್ಸ್ ಡೈ ಸಿಲೆಬಲ್. 3 ಸಿಲೆಬಲ್, ಇಟ್ ಮೀನ್ಸ್ ಟ್ರೈ ಸಿಲೆಬಲ್. 3 or more syllable, it means polysyllable. ಶಬ್ದದ ಉಚ್ಚಾರ ಒಂದೇ ಒಂದು ಆಗಿರ್ತದೆ ನೋಡ್ರಿ, ಅದಕ್ಕೆ ನಾವೇನಂತೀವಿ, 1 syllable ಅಂತ ಕರಿತೀವಿ. ಹೌದಾ? 2 ಶಬ್ದ ಅಂದರೆ 2 ಲೆಟರ್ಗಳನ್ನು ಕೂಡಿ ಒಂದು ಶಬ್ದ ಆಗಿರ್ತದೆ, ಅದಕ್ಕೆ ನಾವು 2 syllable ಅಂತ ಕರಿತೀವಿ. 3 ಲೆಟರ್ಗಳು ಕೂಡಿ ಒಂದು ಶಬ್ದ ಆಗಿರ್ತದೆ, ಅದಕ್ಕೆ ನಾವು ಟ್ರೈ ಸಿಲೆಬಲ್ ಅಂತ ಕರಿತೀವಿ. 3ಕ್ಕಿಂತ ಹೆಚ್ಚು ಅಕ್ಷರಗಳು ಕೂಡಿ ಒಂದು ಶಬ್ದ ಆಗಿರ್ತದೆ, ಅದಕ್ಕೆ ನಾವು ಏನು ಮಾಡ್ತೀವಿ ರೀ, ಪಾಲಿಸಿಲೆಬಲ್ ಅಂತ ಕರಿತೀವಿ. ಹೌದಾ? ಒಂದೊಂದಾಗಿ ನೋಡೋಣ್ರಿ, ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಸಿಲೆಬಲ್ ಆರ್ ಮೋನೋ ಸಿಲೆಬಲ್. ಹೌದಾ? ಎಕ್ಸಾಮ್ನಲ್ಲಿ ಒಂದು ವರ್ಡ್ ಕೊಡ್ತಾರೆ, ಅದು ಪಾಲಿಸಿಲೆಬಲ್ ಇದೆಯಾ, ಮೋನೋ ಸಿಲೆಬಲ್ ಇದೆಯಾ, ಅಥವಾ ಟ್ರೈ ಸಿಲೆಬಲ್ ಇದೆಯಾ, ಡೈ ಸಿಲೆಬಲ್ ಇದೆಯಾ ಅಂತ ಕ್ವಶನ್ಸ್ ಕೇಳ್ತಾರೆ. ಅದನ್ನು ನಾವು ಕಂಡು ಹಿಡಿಯಬೇಕು ಇಲ್ಲಿ. ಹೌದಾ? ನೋಡೋಣ್ರಿ, 1 ಸಿಲೆಬಲ್ ಅಂದರೆ ಏನು. ಸಮ್ ವರ್ಡ್ ಹ್ಯಾವ್ 1 ಸಿಲೆಬಲ್. ಒಂದೇ ಒಂದು ಶಬ್ದವನ್ನು ಇಲ್ಲಿ ಒಳಗೊಂಡಿರ್ತದೆ, ಅದಕ್ಕೆ ನಾವು ಏನಂತ ಕರಿತೀವಿ, 1 ಸಿಲೆಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಕೂಲ್, ಬಿಗ್, ಟ್ರೀ, ಬೆಂಚ್. ನೋಡ್ರಿ, ಇಲ್ಲಿ ಈ ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಶಬ್ದಗಳನ್ನು ನೀವು 1 ಸಿಲೆಬಲ್ ಅಂತ ನಾವು ಇಲ್ಲಿ ಕರಿತೀವಿ. ಹೌದಾ? 1 ಸಿಲೆಬಲ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ಇಲ್ಲಿ ನೋಡ್ರಿ, ಈಸಿಯಾಗಿರುವಂಥ ಮೆಥಡನ್ನು ನಾನು ಹೇಳ್ತಾ ಇದ್ದೀನಿ. ನೋಟ್, ಇದೇ ಇಂಪಾರ್ಟೆಂಟ್, ಇದನ್ನು ಗಮನಿಸ್ರಿ. ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ 1 ಸಿಲೆಬಲ್ ವರ್ಡ್. ಫಸ್ಟ್ ವಿ ನೀಡ್ ಟು ರೈಟ್ ದ ಗಿವನ್ ವರ್ಡ್ ಇನ್ ಕನ್ನಡ ಲೆಟರ್ಸ್. ನೋಡ್ರಿ, ಯಾವುದೇ ಶಬ್ದ ಕೊಟ್ಟಿರಲಿ ಅವರು ಇಂಗ್ಲೀಷ್ನಲ್ಲಿ, ಅದನ್ನು ನೀವು ಏನು ಮಾಡಬೇಕ್ರಿ, ಮೊದಲಿಗೆ ಕನ್ನಡದಲ್ಲಿ ಬರೆಯಬೇಕು. ಕನ್ನಡದಲ್ಲಿ ನೀವು ಅದನ್ನು ಬರೆದ್ರೆ ಏನಾಗುತ್ತೆ, ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡಿ ಇದು 1 ಸಿಲೆಬಲ್ಲ, 2 ಸಿಲೆಬಲ್ಲ, 3 ಸಿಲೆಬಲ್ಲ ಅಂತ ಇಲ್ಲಿ ನೀವು ಕೌಂಟ್ ಮಾಡ್ಬೋದು. ನೋಡೋಣ್ರಿ, ಸ್ಕೂಲ್. ಹೌದಾ? ಸ್ಕೂಲನ್ನು ನೀವು ಕನ್ನಡದಲ್ಲಿ ಬರೀರಿ. ಹೌದಾ? ಸ್ಕೂಲ್ ಈ ಥರ ಬರೀತೀರಿ. ಹೌದಾ? ಇಲ್ಲಿ ಸಿಲೆಬಲ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ಕಾನ್ಸೋನೆಂಟ್ ಲೆಟರ್ ಅಂತ. ಕಾನ್ಸೋನೆಂಟ್ ಅಂದ್ರೆ ಏನ್ರಿ, ವ್ಯಂಜನಾಕ್ಷರ. ಹೌದಾ? ವ್ಯಂಜನಾಕ್ಷರದ ಶಬ್ದಗಳು ಬಂದಿರ್ತದೆ ನೋಡ್ರಿ, ಅದನ್ನು ಏನು ಮಾಡಬೇಕು ನಾವು, ಅದನ್ನು ಅಷ್ಟೇ ಕೌಂಟ್ ಮಾಡಬೇಕು. ಇಲ್ಲಿ ನಾವು ಪೂರ್ಣ ಶಬ್ದವನ್ನು ಬರೆದಿರ್ಬೇಕ್ರಿ. ಹೌದಾ? ಸ್ಕೂ ಲ ಅನ್ನೋದೇನಾಗೈತ್ರಿ, ಇಲ್ಲಿ ವ್ಯಂಜನ ಆಗಿದೆ. ಹೌದಾ? ಈ ಥರ ಬರ್ದೇವಿ. ಲ ಅಂದರೆ ಇದು ಏನು ಮಾಡಬೇಕು, ಇದನ್ನು ನಾವು ಕೌಂಟ್ ಮಾಡೋಂಗಿಲ್ಲ.
ಪೂರ್ಣವಾಗಿರುವಂಥ ಶಬ್ದವನ್ನು ಮಾತ್ರ ನಾವು ಇಲ್ಲಿ ಕೌಂಟ್ ಮಾಡಬೇಕು. ಹೌದಾ? ಇದು ಲ ಅನ್ನೋದು ಏನಾಗಿದೆ, ವ್ಯಂಜನ ಆಗಿದೆ. ಹಾಗಿದ್ರೆ ಏನು ಮಾಡ್ಬೇಕ್ರಿ ಅದನ್ನು ಕೌಂಟ್ ಮಾಡಂಗಿಲ್ಲ. ಹೌದಾ? ಅದು ಕೌಂಟ್ ಮಾಡಲಿಲ್ಲ ಅಂದರೆ ಎಷ್ಟು ಶಬ್ದ ಆಗ್ತದ್ರಿ? ಒಂದೇ ಒಂದು ಶಬ್ದ ಇಲ್ಲಿ ಬರ್ತದೆ. ಹೌದಿಲ್ರಿ? ಸ್ಕೂ ಅನ್ನೋದೇನೋ ಒಂದೇ ಒಂದು ಶಬ್ದ. ಅದೇ ಥರ ಬಿಗ್ ನೋಡ್ರಿ, ಬಿಗ್, ಬಿ ಅನ್ನೋದೇನ್ರಿ, ಇದು ಒಂದು ಪೂರ್ಣ ಶಬ್ದ. ಹೌದಾ? ಇದು ವ್ಯಂಜನ, ಅರ್ಧ ಶಬ್ದ. ನಾವು ಏನು ಮಾಡ್ಬೇಕ್ರಿ, ಜಸ್ಟ್ ಪೂರ್ಣ ಶಬ್ದವನ್ನು ಮಾತ್ರ ಕೌಂಟ್ ಮಾಡಬೇಕು. ಹೌದಾ? ಇಲ್ಲಿ ಸಹಿತ ಏನಾಗಿದೆ, 1 ಸಿಲೆಬಲ್ ಆಗುತ್ತೆ. ಟ್ರೀ ನೋಡ್ರಿ, ಟ್ರೀ. ಹೌದಾ? ಟ್ರೀ ಅನ್ನೋದು ಏನಾಗಿದೆ, ಇಲ್ಲಿ ಒಂದೇ ಒಂದು ಶಬ್ದ ಬಂದತ್ರಿ. ಹೌದಾ? ಯಾವುದೇ ವ್ಯಂಜನ ಅಕ್ಷರ ಇಲ್ಲ. ಹೌದಾ? ಇದು ಕೂಡ 1 ಸಿಲೆಬಲ್. ಬೆಂಚ್, ಬೆಂಚ್ ನೋಡ್ರಿ, ಬರೀರಿ ಬೆಂಚ್. ಹೌದಾ? ಬೆಂಚ್ ಇಲ್ಲಿ ಏನಾಗೈತ್ರಿ, ಒಂದು ಪೂರ್ಣ ಶಬ್ದ ಆಗಿದೆ. ಇನ್ನೊಂದು ಏನಾಗೈತ್ರಿ, ಹಾಫ್ ಅಂದ್ರೆ ಅರ್ಧ ಶಬ್ದವಾಗಿದೆ. ನಾವು ಪೂರ್ಣ ಶಬ್ದವನ್ನು ಮಾತ್ರ ಇಲ್ಲಿ ಕೌಂಟ್ ಮಾಡಬೇಕು. ಈ ಕೌಂಟ್ ಮಾಡೋದರ ಮೂಲಕ ಇಲ್ಲಿ ಎಷ್ಟು ಕೌಂಟ್ ಆಗ್ತದೆ ಅಷ್ಟು ಶಬ್ದಗಳನ್ನು ಇಲ್ಲಿ ಬರೀಬೇಕು. ಅಷ್ಟು ಸಿಲೆಬಲ್ ವರ್ಡ್ ಇಲ್ಲಾಗುತ್ತೆ. ಹೌದಾ? ನೋಡ್ರಿ, ಬೆಂಚ್ ಅನ್ನೋದು ಒಂದೇ ಒಂದು, ಇದು ಕೂಡ 1 ಸಿಲೆಬಲ್. ಹೌದಾ? ಅರ್ಥ ಆಗಿದೆ ಅಂತ ನಾನು ಇಲ್ಲಿ ತಿಳ್ಕೊತೀನಿ ರೀ. ಪೂರ್ಣ ಶಬ್ದವನ್ನು ಮಾತ್ರ ಇಲ್ಲಿ ಏನು ಮಾಡ್ಬೇಕ್ರಿ, ಕೌಂಟ್ ಮಾಡಬೇಕು. ಅರ್ಧ ಶಬ್ದ ಅಂದರೆ ವ್ಯಂಜನ ಬರ್ತದೆ ನೋಡ್ರಿ, ಎಲ್ಲಿ ವ್ಯಂಜನ ಬರ್ತದ ಅದನ್ನು ನಾವು ಕೌಂಟ್ ಮಾಡುವಾಗಿಲ್ಲ. ಕೌಂಟ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಒನ್ ನೋಡೋಣ್ರಿ, 2 ಸಿಲೆಬಲ್. 2 ಸಿಲೆಬಲ್ ಮೀನ್ಸ್ ಡೈ ಸಿಲೆಬಲ್. 2 ಸಿಲೆಬಲ್ ಅಂದ್ರೆ ಏನ್ರಿ, ಡೈ ಸಿಲೆಬಲ್ ಅಂತ ನಾವಿಲ್ಲಿ ಕರಿತೀವಿ. ಸಮ್ ವರ್ಡ್ ಹ್ಯಾಸ್ ಅ 2 ಸಿಲೆಬಲ್. ಕೆಲವೊಂದು ಶಬ್ದಗಳು 2 ಸಿಲೆಬಲ್ಗಳಿಂದ ಕೂಡಿರ್ತದ್ರಿ. ಅದಕ್ಕೆ ನಾವೇನಂತ ಕರಿತೀವಿ, 2 ಸಿಲೆಬಲ್ ಅಥವಾ ಡೈ ಸಿಲೆಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ್ರಿ, ಟೇಬಲ್, ಗ್ರೇಟರ್, ಎಕ್ಸಾಮ್. ತುಂಬ ಶಬ್ದಗಳು ಬರ್ತದೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, 2 ಶಬ್ದಗಳು, ಪೂರ್ಣ ಶಬ್ದಗಳು ಕೂಡಿ ಆಗುವಂತಹ ಪದಗಳಿಗೆ ನಾವೇನಂತ ಕರಿತೀವಿ, 2 ಸಿಲೆಬಲ್ ಅಂತ ಕರಿತೀವಿ. ನೋಟ್, we can easily find out 1 syllable word. First we need to write the given word in Kannada letter. ಹೌದ್ರಿ? ಇದು ಸಹಿತ ನೀವು ಯಾವುದೇ ವರ್ಡ್ ಬರಲಿ ಅದನ್ನು ನೀವು ಕನ್ನಡದಲ್ಲಿ ಬರೆದ್ರೆ ಎಷ್ಟು ಪೂರ್ಣ ಶಬ್ದಗಳು ಕೂಡಿ ಒಂದು ಪದ ಆಗ್ತದೆ ನೋಡ್ರಿ, ಅದಕ್ಕೆ ನಾವು ಕೌಂಟ್ ಮಾಡಿ ಅದು ಯಾವ ಸಿಲೆಬಲ್ಗೆ ಸಂಬಂಧಿಸಿದೆ ಅಂತ ನಾವು ಇಲ್ಲಿ ತಿಳ್ಕೋಬೇಕು. ಹೌದಾ? ಟೇಬಲನ್ನು ನೀವು ಕನ್ನಡದಲ್ಲಿ ಬರೀರಿ ನೋಡ್ರಿ, ಟೇಬಲ್, ಲ ಅನ್ನೋದು ವ್ಯಂಜನ ಮಾಡ್ತೀವಿ ನಾವು. ಹೌದಾ? ಅದು ಪೂರ್ಣ ಶಬ್ದವಲ್ಲ. ನೋಡ್ರಿ, ಇದು ಒಂದು ಶಬ್ದ, ಇದು ಒಂದು ಶಬ್ದ. ಎಷ್ಟಾಯ್ತು ಎಲ್ಲ ಕೂಡಿ 2 ಆಯ್ತಾ? ಇದೇನಂತ ಕರೀತಾರೆ, ಡೈ ಸಿಲೆಬಲ್ ಅಂತ ಕರೀತಾರೆ. ಹೌದಾ? ಗ್ರೇಟರ್ ನೋಡೋಣ್ರಿ, ಗ್ರೇಟರ್. ರ ಅನ್ನೋದು ಶಬ್ದ ಏನ್ರಿದು, ಇದು ಸಹಿತ ವ್ಯಂಜನ ಆಗಿದೆ. ಗ್ರೇ ಒಂದು ಪೂರ್ಣ ಶಬ್ದ, ಟ ಅನ್ನೋದು ಒಂದು ಪೂರ್ಣ ಶಬ್ದ, ರ ಅನ್ನೋದೇನಾಗಿದೆ ಅರ್ಧ ಶಬ್ದ. ಅದನ್ನು ನಾವು ಏನು ಮಾಡ್ಬೇಕ್ರಿ, ಕನ್ಸಿಡರ್ ಮಾಡುವಾಗಿಲ್ಲ. ಎಷ್ಟಾಯ್ತು ರೀ, 2 ಅಂದರೆ ಡೈ ಸಿಲೆಬಲ್ ಆಯಿತು. ಎಕ್ಸಾಮ್, ನೋಡ್ರಿ, ಎಕ್ಸಾಮ್ ಮ ಅಲ್ಲಿ ಬಂದಿದೆ, ಮ ಇದನ್ನು ಬಿಡಬೇಕ್ರಿ ನಾವು, ಇದನ್ನು ಕೌಂಟ್ ಮಾಡುವಾಗಿಲ್ಲ. ಎಷ್ಟಾಯ್ತು ರೀ, 1 2 ಸಿಲೆಬಲ್. ಹೌದಾ? ಇದು ಸಹಿತ 2 ಸಿಲೆಬಲ್. ಏನಿಲ್ರಿ, ಜಸ್ಟ್ ನೀವು ಕೊಟ್ಟಂಥ ಶಬ್ದವನ್ನು ಏನು ಮಾಡ್ಬೇಕ್ರಿ, ಕನ್ನಡದಲ್ಲಿ ಬರೀಬೇಕು. ಲಾಸ್ಟಿಗೆ ಎಲ್ಲಿ ವ್ಯಂಜನ ಬರ್ತದೆ ನೋಡ್ರಿ ಅದನ್ನು ಕೌಂಟ್ ಮಾಡೋಂಗಿಲ್ಲ. ಎಲ್ಲಿ ಪೂರ್ಣ ಶಬ್ದ ಬರ್ತದೆ ನೋಡ್ರಿ ಅದನ್ನು ಮಾತ್ರ ಕೌಂಟ್ ಮಾಡಬೇಕು. ನೆಕ್ಸ್ಟ್ ಒಂದು ನೋಡೋಣ್ರಿ, ಟ್ರೈ ಸಿಲೆಬಲ್ ಅಂದರೆ 3 ಸಿಲೆಬಲ್. ಇದಕ್ಕೆ ಟ್ರೈ ಸಿಲೆಬಲ್ ಅಂತಲೂ ಕರೀತಾರೆ. ಸಮ್ ವರ್ಡ್ ಹ್ಯಾವ್ ಅ 3 ಸಿಲೆಬಲ್.
3 ಶಬ್ದಗಳನ್ನು ಹೊಂದಿದ್ರೆ ಕೌಂಟ್ ಮಾಡುವಾಗ ಅದಕ್ಕೆ ನಾವೇನಂತ ಕರಿತೀವಿ ರೀ 3 ಸಿಲ್ಯಾಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ್ರಿ, ಸಿಲ್ಯಾಬಲ್, ಇಂಪ್ರಾಪರ್, ಬ್ಯೂಟಿಫುಲ್. ಸಿಲ್ಯಾಬಲ್ ಅನ್ನೋದು ಒಂದು ಕಾನ್ಸೆಪ್ಟ್. ಆ ಸಿಲ್ಯಾಬಲ್ನಲ್ಲಿನೇ ಎಷ್ಟು ಸಿಲ್ಯಾಬಿಫಿಕೇಶನ್ ಇದೆ ಅಂತ ನೀವು ಕ್ವಶನ್ ಕೇಳಿದರೆ ಅದಕ್ಕೆ ಎಷ್ಟು ಸಿಲ್ಯಾಬಲ್ ಬರ್ತದೆ ಅನ್ನೋದನ್ನು ಇಲ್ಲಿ ಕೌಂಟ್ ಮಾಡಬೇಕು. ಹೌದಾ? ನೋಡೋಣ್ರಿ, ಸೇಮ್ ಮೆಥಡ್ ವಿ ಕ್ಯಾನ್ ರೈಟ್ ಇನ್ ಆಲ್ಸೋ ಕನ್ನಡ ಲೆಟರ್. ಹೌದಾ? ಸಿಲ್ಯಾಬಲ್ ಇದನ್ನು ಕನ್ನಡದಲ್ಲಿ ಬರೆಯಿರಿ. ನೋಡ್ರಿ, ಸಿಲ್ಯಾಬಲ್. ಹೌದಾ? ಎಷ್ಟಾಯ್ತು ರೀ ಕೌಂಟ್ ಮಾಡಿರಿ. 1 1 1 ಇದನ್ನು ಬಿಟ್ಟು ಬಿಡಬೇಕು. ಹಾಗಿದ್ರೆ ಎಷ್ಟಾಯಿತು? 3 ಸಿಲ್ಯಾಬಲ್. ಹೌದಾ? ಇಂಪ್ರಾಪರ್ ನೋಡ್ರಿ, ಇಂಪ್ರಾಪರನ್ನು ಹೆಂಗೆ ಬರಿತೀವಿ? ಪ್ರಾಪರ್. ನೋಡ್ರಿ, ಇದನ್ನು ಕೌಂಟ್ ಮಾಡಿರಿ. ಏನಿದೆ ವ್ಯಂಜನ ಇದೆ ಅದನ್ನು ನಾವು ಕನ್ಸಿಡರ್ ಮಾಡುವಾಗಿಲ್ಲ. ಅದೇ ರೀತಿ ಅನ್ನೋದೇನಿದೆ ರೀ ಅದು ಸಹಿತ ವ್ಯಂಜನ ಇದೆ, ಅದನ್ನು ಕನ್ಸಿಡರ್ ಮಾಡುವಾಗಿಲ್ಲ. ಎಷ್ಟಾಯಿತು? 1 1 1. ಎಷ್ಟಾಯ್ತು ರೀ? 3 ಸಿಲ್ಯಾಬಲ್. ತುಂಬ ಈಸಿ ಅಂದರೆ ಈಸಿ ಆಗಿರುವಂಥ ಟಾಪಿಕ್ ನೋಡ್ರಿ ಇದು. ಅದೇ ರೀತಿ ಬ್ಯೂಟಿಫುಲ್ ನೋಡ್ರಿ, ಕನ್ನಡದಲ್ಲಿ ಬರ್ಕೋಬೇಕ್ರಿ. ನೆಕ್ಸ್ಟ್ ಅದನ್ನು ಏನು ಮಾಡಬೇಕು? ಕೌಂಟ್ ಮಾಡೋದು, ಲೆಟ್ರನ್ನು ಕೌಂಟ್ ಮಾಡೋದು. ಬ್ಯೂಟಿಫುಲ್, ಬ್ಯೂಟಿಫುಲ್. ಓಕೆ, ಇಲ್ಲಿ ನೋಡ್ರಿ, ಇದು 1 1 1 ವ್ಯಂಜನ ಇದೆ, ಬಿಟ್ಟು ಬಿಡಬೇಕು. ಇದು ಎಷ್ಟಾಯ್ತು ರೀ? 3 ಸಿಲ್ಯಾಬಲ್. ಹೌದಾ? ತುಂಬ ಈಸಿಯಾಗಿರೋವಂಥ ಟಾಪಿಕ್ ರೀ. ಇನ್ನು 3 ಬಿಟ್ಟು 3ಕ್ಕಿಂತ ಹೆಚ್ಚು ಶಬ್ದಗಳು ಏನಾದರೂ ಬಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ರೀ? ಪಾಲಿಸಿಲ್ಯಾಬಲ್ ಅಂತ ಕರಿತೀವಿ. 3 ಶಬ್ದ ಅದಕ್ಕಿಂತ ಹೆಚ್ಚಾಗಿ ಶಬ್ದಗಳು ಬಂದರೆ ಅದನ್ನು ಕೌಂಟ್ ಮಾಡಿದಾಗ ಇನ್ನು 5 6 ಲೆಟರ್ಸ್ ಬಂದರೆ ಅವಾಗ ಏನಂತ ಕರಿತೀವಿ ನಾವು? ಪಾಲಿಸಿಲ್ಯಾಬಲ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡೋಣ್ರಿ. ಓಕೆ, ಎಕ್ಸಾಮಿನೇಷನ್ ರಿಲೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೋಡ್ರಿ, ಈಗ ಡೈರೆಕ್ಟಾಗಿ ನಾವು ಕ್ವಶನ್ ಆನ್ಸರನ್ನು ಡಿಸ್ಕಷನ್ ಮಾಡೋಣ. ಸಿಂಪಲ್ ಅದ ರೀ. ಕೊಟ್ಟಂಥ ವರ್ಡ ಕನ್ನಡದಲ್ಲಿ ಬರ್ಕೋಬೇಕು, ಅದನ್ನು ಪೂರ್ಣ ಶಬ್ದವನ್ನು ಕೌಂಟ್ ಮಾಡಬೇಕು, ವ್ಯಂಜನ ಶಬ್ದವನ್ನು ಬಿಡಬೇಕು. ಅವಾಗ ಬರುವಂತಹ ಶಬ್ದ ಏನಾಗಿರ್ತದೆ ರೀ? ಸಿಲ್ಯಾಬಲ್ ಆಗಿರ್ತದೆ. 2 ಶಬ್ದ ಬಂದರೆ ಡೈಸಿಲ್ಯಾಬಲ್. ಈ ಥರ ಕೌಂಟ್ ಮಾಡ್ತೀವಿ. ಇಲ್ಲಿ ಕ್ವಶನ್ ನೋಡೋಣ್ರಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಅ 1 ಸಿಲ್ಯಾಬಲ್? ನೋಡ್ರಿ, ಇದರಲ್ಲಿ 1 ಸಿಲ್ಯಾಬಲ್ ಯಾವುದು ಅಂತ ಕೇಳಿದಾರ್ರಿ. ಹೌದಾ? ನೋಡೋಣ್ರಿ, ಕೊಟ್ಟಂಥ ಶಬ್ದ ಏನು ಮಾಡೋಣ್ರಿ? ಕನ್ನಡದಲ್ಲಿ ಬರ್ಕೊಂಡು ಟ್ರಾನ್ ಸ್ಪರ್ ಮರ್. ಹೌದಾ? ಟ್ರಾನ್ ಅದು ಒಂದು ಲೆಟ್ರ್ ಕೌಂಟ್ ಆಗ್ತದೆ ರೀ. ಹೌದಾ? ಇದು ವ್ಯಂಜನ ಬಂದದ್ರಿ, ಬಿಟ್ಟು ಬಿಡಬೇಕು. ಸ್ಪ ಅನ್ನೋದು ಒಂದು ಆಗ್ತದ, ಅನ್ನೋದು ಆಗ್ತದ, ವ್ಯಂಜನ ಬಂದದ, ಇದನ್ನು ಬಿಡಬೇಕ್ರಿ. ಹಾಗಿದ್ರೆ ಇದೇನಾಯಿತು? ಟ್ರೈಸಿಲ್ಯಾಬಲ್. ಹೌದಾ? ಫ್ರೀ ನೋಡ್ರಿ, ಫ್ರೀ ಒಂದೇ ಒಂದು ಬಂದು ಬಿಡುತ್ರಿ. ಹೌದಾ? ಹಾಗಿದ್ರೆ ಯಾವುದ್ರಿ ಸರಿಯಾದ ಉತ್ತರ? ಯಾವುದು? ಫ್ರೀ. ಅಲ್ಲಿ ಕ್ವಶನ್ನಲ್ಲಿ 1 ಸಿಲ್ಯಾಬಲ್ ಯಾವುದು ಅಂತ ಕೇಳಿದಾರ. ಫ್ರೀ ಅನ್ನೋದು ಒಂದೇ ಒಂದು ವರ್ಡ್ ಬಂತು, ಅದಕ್ಕೆ ಅದು 1 ಸಿಲ್ಯಾಬಲ್ ಆಗಿದೆ. ನೆಕ್ಸ್ಟ್ ಕ್ವಶನ್, ದ ವರ್ಡ್ ವಿಚ್ ಹ್ಯಾಸ್ 1 ಸಿಲ್ಯಾಬಲ್. ಇಲ್ಲೂ 1 ಸಿಲ್ಯಾಬಲ್ ಯಾವುದು ಅಂತ ಕೇಳಿದಾರೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ಲೇವರ್. ಎಷ್ಟಾಗೈತ್ರಿ ಇಲ್ಲಿ? ಇದು ಒಂದಾಯಿತು, ಇದು ಒಂದಾಯಿತು. ಹೌದಾ? 1 1. ಇದು ಕ್ಲೇವರ್ ಅನ್ನೋದು 2 ಸಿಲ್ಯಾಬಲ್ ಐತ್ರಿ. ಹೌದಾ? ಮೂನ್. ನೋಡ್ರಿ, ಮೂನ್ ಅನ್ನೋದು ಏನಾಯ್ತ್ರಿ ಇಲ್ಲಿ? 1 ಸಿಲ್ಯಾಬಲ್.
ಹೌದಾ, ನ ವ್ಯಂಜನ ಆಗಿದೆ, ಬಿಟ್ಟು ಬಿಡಬೇಕು. ಹೌದಾ, ಅದೇ ರೀತಿ ಕ್ಯಾಂಟೀನ್. ಕ್ಯಾಂಟೀನ್ ನೋಡೋಣ್ರಿ. ಕ್ಯಾಂಟೀನ್ ನ ವ್ಯಂಜನ ಆಗಿದೆ, ಇದು ಬಿಟ್ಟು ಬಿಡ್ಬೇಕ್ರಿ. ಎಷ್ಟು ಸಿಲೆಬಲ್ ಆಯಿತು? ಇದು 2 ಸಿಲೆಬಲ್ ಆಯಿತು. ಅದು ಡಿಟರ್ಮೈನ್. ಮೈನ್ ನೋಡ್ರಿ, ಇದು ಸಹಿತ 3 ಸಿಲೆಬಲ್ ಆಯಿತು. ಹೌದಾ, ಈಸಿ ಆಗಿದೆ ರೀ ಕಾನ್ಸೆಪ್ಟ. ನೆಕ್ಸ್ಟ್ ನೋಡೋಣ್ರಿ. ದ ವರ್ಡ್ ವಿಚ್ ಹ್ಯಾಸ್ 1 ಸಿಲೆಬಲ್. ನೋಡ್ರಿ, ಇಲ್ಲೂ ಸಹಿತ 1 ಸಿಲೆಬಲ್ ಕೇಳಿದಾರೆ. ಟ್ರೂ ನೋಡ್ರಿ, ಐಡೆಂಟಿಫೈ ಮಾಡಿಬಿಡ್ರಿ ನೀವು ಇಲ್ಲಿ. ಟ್ರೂ. ಹೌದಾ, 1 ಸಿಲೆಬಲ್ ಐತಿಲ್ರಿ. ರೈಟ್ ಆನ್ಸರ್ ಏನ್ರಿ? ಟ್ರೂ ಇಸ್ ಅ 1 ಸಿಲೆಬಲ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್. ನೋಡ್ರಿ, 2 ಸಿಲೆಬಲ್ ಯಾವುದಂತ ಇಲ್ಲಿ ಕೇಳಿದಾರೆ ಈಗ. ಹೌದಾ, ಕೊಟ್ಟಂಥದ್ದು ಏನು ಮಾಡ್ಬೇಕ್ರಿ? ಕನ್ನಡ ಒಳಗೆ ಬರ್ಕೋಬೇಕ್ರಿ. ಸ್ಕೂಲ್ ನೋಡೋಣ್ರಿ. ಸ್ಕೂಲ್. ಹೌದಾ, ಇದು 1 ಸಿಲೆಬಲ್ ಆಗ್ತದ್ರಿ. ಇನ್ನು ಲಾಸ್ಟಾಗಿ ಆನ್ಸರ್. ಆನ್ಸರ್ ಕನ್ನಡದಲ್ಲಿ ಬರೀರಿ. ಆನ್ಸರ್ ನೋಡ್ರಿ, ಇದು ವ್ಯಂಜನ ಆಗಿದೆ, ಇದು ವ್ಯಂಜನ ಆಗಿದೆ. ಹೌದಾ, 1 ಆನ್ಸರ್ ಏನ್ರಿ? 2 ಸಿಲೆಬಲ್ ವರ್ಡ್ ಆಗಿದೆ. ನೆಕ್ಸ್ಟ್ ಒನ್ ನೋಡೋಣ್ರಿ. ವಿಚ್ ಒನ್ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್. ನೋಡ್ರಿ, ಕಮಿಟಿ. ಕಮಿಟಿ. ಹೌದಾ, ಎಷ್ಟಾಗಿದ್ರಿ ಲೆಟರ್ಸ್? 1 2 3 ಸಿಲೆಬಲ್ ಆಯಿತು. ಕೆಪ್ಯಾಸಿಟಿ. ಪಾಲಿಸಿಲೆಬಲ್ ಐತ್ರಿ ಇದು. 1 2 3 4. ಕನ್ನಡದಲ್ಲಿ ಬರೆಯುವಾಗ ಒಂದು ಸ್ವಲ್ಪ ಏನಾರು ತಪ್ಪಾದ್ರೆ ಕ್ಷಮಿಸ್ರಿ. ಕಾಲ್ ನೋಡ್ರಿ, ಕಾಲ್ ಇದು 1 ಸಿಲೆಬಲ್ ಐತ್ರಿ. ನೆಕ್ಸ್ಟ್, ಕಂಬೈನ್ ನೋಡ್ರಿ, ಕಂಬೈನ್ ಏನಾಯ್ತು? 1 2. ಕಂಬೈನ್ ಅನ್ನೋದು ಏನಾಯ್ತು ರೀ? 2 ಸಿಲೆಬಲ್ ಆಯಿತು. ನೆಕ್ಸ್ಟ್ ನೋಡೋಣ್ರಿ. ದ ವರ್ಡ್ ದ್ಯಾಟ್ ಹ್ಯಾಸ್ ಅ ಸಿಂಗಲ್ ಸಿಲೆಬಲ್ ಈಸ್. ಸಿಂಗಲ್ ಮೀನ್ಸ್ 1 ಸಿಲೆಬಲ್ ಆರ್ ಮೋನೋಸಿಲೆಬಲ್. ಕೆಲವೊಂದು ಸರಿ ಏನು ಮಾಡ್ತಾರೆ ರೀ? ಮೋನೋಸಿಲೆಬಲ್ ಅಂತಲೂ ಕೊಡ್ತಾರ. ಹೌದಾ, ಅವಾಗ ನಾವೇನು ಮಾಡಬೇಕು? ಕಂಪ್ಯೂಸ್ ಮಾಡ್ಕೋಬಾರ್ದು. ಮೋನೋ ಅಂದರೆ ಸಿಂಗಲ್ ಸಿಲೆಬಲ್ ಅಥವಾ 1 ಸಿಲೆಬಲ್. ನೋಡ್ರಿ, ಫಸ್ಟಿಗೆ ಬಂದುಬಿಡ್ತು ಫ್ರೀ ನೋಡ್ರಿ. ಹೌದಾ, 1 ಸಿಲೆಬಲ್ ಇದೆಯಾ? ಈಸಿಯಾಗಿ ಏನು ಮಾಡಿರಿ? ಟಿಕ್ ಮಾಡಿಬಿಡ್ರಿ. ನೆಕ್ಸ್ಟ್ ಒನ್ ನೋಡೋಣ್ರಿ. ದ ವರ್ಡ್ ದ್ಯಾಟ್ ಹ್ಯಾಸ್ ಅ ಸಿಂಗಲ್ ಸಿಲೆಬಲ್. ಇಲ್ಲೂ ಸಹಿತ ಸಿಂಗಲ್ ಸಿಲೆಬಲ್ ಕೇಳಿದಾರೆ. ಐಡಿಯಾ ಎಷ್ಟಾಯಿತು? ಟ್ರೈ ಸಿಲೆಬಲ್ ಆಯಿತು. ಟೇಬಲ್ ಇದು 2 ಸಿಲೆಬಲ್ ಆಯಿತು. ಇದು ಟ್ರೈ ಆಯಿತು. ಸ್ಕೂಲ್ ಏನಾಯ್ತು ನೋಡ್ರಿ? 1 ಸಿಲೆಬಲ್ ಆಯಿತು. ಹೌದಾ, ಅಲ್ಲಿ ಕೇಳಿದ್ರದೇನ್ರಿ? ಸಿಂಗಲ್ ಸಿಲೆಬಲ್ ಕೇಳಿದಾರ. ಸರಿಯಾದ ಉತ್ತರ ಯಾವ್ದ್ರಿ? ಸ್ಕೂಲ್. ಹೌದಾ, ಪೇಪರ್ ನೋಡ್ರಿ, 1 ಇದು 2 ಸಿಲೆಬಲ್ ಆಯಿತು. ಕರೆಕ್ಟ್ ಆನ್ಸರ್ ಯಾವ್ದ್ರಿ? ಸ್ಕೂಲ್ ಈಸ್ ಅ ಸಿಂಗಲ್ ಸಿಲೆಬಲ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಅ ಪಾಲಿಸಿಲೆಬಲ್ ವರ್ಡ್ ಈಸ್. ಪಾಲಿ ಮೀನ್ಸ್ 3ಕ್ಕಿಂತ ಹೆಚ್ಚು ಶಬ್ದಗಳನ್ನು ಹೊಂದಿರಬೇಕ್ರಿ. ಅದನ್ನು ನಾವು ಏನಂತ ಕರಿತೀವಿ? ಪಾಲಿಸಿಲೆಬಲ್ ಅಂತ ಕರಿತೀವಿ. ಇದರಲ್ಲಿ ಪಾಲಿಸಿಲೆಬಲ್ ಯಾವುದಿದೆ ಅನ್ನೋದನ್ನು ಕೇಳಿದಾರ. ಹೌದಾ, ಸರ್ಕಂಬುಲೇಷನ್. ಕನ್ನಡದಲ್ಲಿ ಬರೀರಿ ನೋಡೋಣ. ಸರ್ಕಂಬುಲೇಷನ್. ಹೌದಾ, ವ್ಯಂಜನ ಎಲ್ಲಿ ಬಂದಿದೆ ಅದನ್ನು ತೆಗೆದು ಬಿಡ್ರಿ. 1 ಇದು ಒಂದು ಬಂದೈತ್ರಿ. ಅದೇ ರೀತಿ ಇಲ್ಲೊಂದು ಬಂದದ. 1 2 3
4 5 6 ಲೆಟರ್ ಬಂದಿದೆ. ಇದು ಪಾಲಿಸಿಲೆಬಲ್ ಆಗ್ತದ. ನೆಕ್ಸ್ಟ್ ನೋಡೋಣ್ರಿ ಮೆಜರ್ಮೆಂಟ್. ಹೌದ್ರಿ, ಇದು ವ್ಯಂಜನ ತೆಗಿರಿ, ಇದು ವ್ಯಂಜನ ತೆಗಿರಿ. 1 2 3 ಇದು ಟ್ರೈ ಸಿಲೆಬಲ್ ಐತ್ರಿ. ಅಡ್ವಾನ್ಸ್ಮೆಂಟ್. ನೋಡ್ರಿ, ಇದನ್ನು ತೆಗಿಬೇಕು. ವ್ಯಂಜನ 1 2 3 4 ಇದು 4 ಶಬ್ದ ಐತ್ರಿ. ಸಿಗ್ನೇಚರ್ ಅದು ಸಹಿತ ಟ್ರೈ ಸಿಲೆಬಲ್ ಐತ್ರಿ. ಹಾಗಿದ್ರೆ ಏನ್ರಿ ಪಾಲಿಸಿಲೆಬಲ್ ಯಾವ್ದೈತೆ ನಮ್ಮದು ಇಲ್ಲಿ ಆನ್ಸರ್? ಸರ್ಕಮುಲೇಷನ್, ಇದು ಪಾಲಿಸಿಲೆಬಲ್. ನೆಕ್ಸ್ಟ್ ಒನ್ ನೋಡೋಣ್ರಿ. ವಿಚ್ ಒನ್ ಆಫ್ ದೀಸ್ ವರ್ಡ್ ಹ್ಯಾಸ್ ಅ 3 ಸಿಲೆಬಲ್ ಆರ್ ಟ್ರೈ ಸಿಲೆಬಲ್? ಹೌದಾ, ಕ್ಯಾಂಟೀನ್. ನೋಡ್ರಿ, ಕ್ಯಾಂಟೀನ್. ಹೌದಾ, ಇದನ್ನು ತೆಗೆದು ಬಿಡಬೇಕು. 1 2 ಇದು 2 ಸಿಲೆಬಲ್ ಐತ್ರಿ. ವ್ಯಾನಿಷ್. ನೋಡ್ರಿ, ವ್ಯಾನಿಷ್ ಇದು ಸಹಿತ ಏನೈತ್ರಿ? ಡೈ ಸಿಲೆಬಲ್ ಆಯಿತು. ಪೀಪಲ್. ಆಲ್ಸೋ ಡೈ ಸಿಲೆಬಲ್. ರಿಫ್ಲೆಕ್ಷನ್. ನೋಡ್ರಿ, ಹೌದ್ರಿ, ರಿಫ್ಲೆಕ್ಷನ್ ಕೌಂಟ್ ಮಾಡ್ರಿ. ಲೆಟರ್ಸ್ 1 2 3. ಓಕೆ, ರಿಫ್ಲೆಕ್ಷನ್ ಈಸ್ ಅ ಟ್ರೈ ಸಿಲೆಬಲ್. ವಿಚ್ ಒನ್ ಈಸ್ ಅ ಪಾಲಿಸಿಲೆಬಲ್ ವರ್ಡ್? ನೋಡ್ರಿ, ಪೇಪರ್. ಹೌದಾ, ಇದು 2 ಸಿಲೆಬಲ್ ಆಯಿತು. ಡಿಸ್ಕವರ್, ಇದು 1 2 3 ಸಿಲೆಬಲ್ ಐತ್ರಿ. ಪ್ರಿಪೇರ್ ಏನೈತ್ರಿ? 1 2 ಇದು 2 ಸಿಲೆಬಲ್ ಐತ್ರಿ. ಹಾಗಿದ್ರೆ ಪಾಲಿಸಿಲೆಬಲ್ ಯಾವ್ದ್ರಿ ಇದರಲ್ಲಿ? ಎಕ್ಸಾಮಿನೇಷನ್ ಈಸ್ ಅ ಪಾಲಿಸಿಲೆಬಲ್ ವರ್ಡ್. ಓಕೆ, ಏನಿಲ್ಲರಿ, ಜಸ್ಟ್ ಈಸಿ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಕೊಟ್ಟಂಥ ಶಬ್ದವನ್ನು ಕನ್ನಡದಲ್ಲಿ ಬರ್ಕೋಬೇಕು. ಯಾವುದು ವ್ಯಂಜನ ಆಗ್ತದೆ ನೋಡ್ರಿ, ಪೂರ್ಣ ಶಬ್ದ ಯಾವುದಾಗಂಗಿಲ್ಲ, ಅದನ್ನು ನೀವು ತೆಗೆದು ಬಿಡಬೇಕು. ಹಾಗೆ ಉಳಿದ ಶಬ್ದವನ್ನು ಕೌಂಟ್ ಮಾಡಿ ನಾವು ಅದರಲ್ಲಿ ಯಾವ ಶಬ್ದ ಯಾವ ಸಿಲೆಬಲ್ ಕೇಳಿದರೆ ಅದನ್ನು ನಾವಲ್ಲಿ ಬರೀಬೇಕು. ಪಾಲಿಸಿಲೆಬಲ್ ಕೇಳಿದರೆ 3ಕ್ಕಿಂತ ಹೆಚ್ಚು ಶಬ್ದಗಳು ಇದ್ದರೆ ಏನಾಗ್ತದೆ? ಅದು ಪಾಲಿಸಿಲೆಬಲ್ ಅಂತ ಆಗ್ತದೆ. ಡೈ ಸಿಲೆಬಲ್ ಅಂದ್ರೆ 2 ಸಿಲೆಬಲ್ ಕೂಡಿರ್ತದೆ. ಟ್ರೈ ಸಿಲೆಬಲ್ ಅಂದ್ರೆ 3 ಶಬ್ದಗಳು ಕೂಡಿರ್ತದೆ. ಹೌದಾ, ಸಿಂಗಲ್ ಆರ್ ಮೋನೋ ಸಿಲೆಬಲ್ ಅಂದ್ರೆ ಒಂದೇ ಒಂದು ಶಬ್ದವನ್ನು ಕೂಡಿರ್ತದೆ ರೀ. ಹೌದಾ, ಈಸಿಯಾಗಿರುವಂಥ ಕಾನ್ಸೆಪ್ಟ್ ಅದ ರೀ. ಇದು ಎಕ್ಸಾಮಿನೇಷನ್ ಪಾಯಿಂಟ್ನಲ್ಲಿ ನಿಮಗೆ 2 ರಿಂದ 3 ಅಂಕಗಳು ಇದರಲ್ಲಿ ಬರ್ತದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಏನು ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ವಿಡಿಯೋಗಳು ನಾವು ಇಂಗ್ಲೀಷ್ ಗ್ರಾಮರ್ ಪ್ಲೇಲಿಸ್ಟ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ.